ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಲೋಕಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲೋಕೇಶ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇರುವಂತ ಮಾಹಿತಿ ಬಂದ್ಬಿಟ್ಟು ನಿಮ್ಮ ಒಂದು ಹೆಸರಿನಲ್ಲಿ ಎಷ್ಟು ಸಿಮ್ಗಳು ರಿಜಿಸ್ಟ್ರೇಷನ್ ಆಗಿವೆ ಮತ್ತೆ ಯಾವ ರನ್ನಿಂಗ್ ಇದಾವೆ, ರನ್ನಿಂಗ್ ಇಲ್ಲ ಅನ್ನುವಂಥದ್ದನ್ನ ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮತ್ತೆ ರನ್ನಿಂಗ್ ಇರುವಂತಹ ಒಂದು ಸಿಮ್ಗಳನ್ನ ಬೇರೆಯವ್ರು ಯೂಸ್ ಮಾಡ್ತಾ ಇರ್ತಾರೆ, ಅದನ್ನು ನೀವು ಈಗಲೇ ಪಟ್ ಅಂತ ನೀವು ರಿಪೋರ್ಟ್ ಮಾಡಿ ಬ್ಲಾಕ್ ಸಹ ಮಾಡ್ಬೋದು, ಅದನ್ನ ಇನ್ಆಕ್ಟಿವೇಟ್ ಸಹ ಮಾಡ್ಬೋದು. ಏರ್ಟೆಲ್ ಆಫೀಸ್ಗೆ ಹೋದ್ರೆ ನಿಮ್ಗೆ ತೆಗಿತಾರೆ, ಅಲ್ಲಿ ಹೋಗಿ ನೀವು ಕೂಡ ಅದನ್ನ ಲಾಕ್ ಮಾಡಿಸ್ಬೋದು. ಬಟ್ ನೀವೇ ಓನ್ ಆಗಿ ಯಾವ ರೀತಿಯಾಗಿ ಮಾಡಿಕೊಳ್ಳೋದು ಅಂತ ನಿಮ್ಗೆ ಇವತ್ತಿನ ವಿಡಿಯೋ ತಿಳಿಸ್ಕೊಡ್ತಾ ಹೋಗ್ತೀನಿ. ಫ್ರೆಂಡ್ಸ್, ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಒಂದು ಅಪ್ಲಿಕೇಶನ್ ಲಿಂಕ್ ಅನ್ನ ಕೊಟ್ಟಿದ್ದೀನಿ, ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಏನೆಲ್ಲ ಪ್ರೋಸೆಸ್ ಇರುತ್ತೆ ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸ್ಕ್ರೀನ್ ರೆಕಾರ್ಡ್ ಆಗ್ತೀನಿ, ನೋಡ್ಕೊಳ್ತಾ ಬನ್ನಿ. ಅದಕ್ಕೂ ಮುಂದೆ ಚಿಕ್ಕ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೀನಿ, ಒಂದ್ಸಲ ಕೇಳಿಸ್ಕೊಳ್ಳಿ. ಇದರಲ್ಲಿ ನೀವು ನಿಮ್ಮ ರಿಜಿಸ್ಟರ್ ವಿತ್ ಮೊಬೈಲ್ ನಂಬರ್ನ ಹಾಕಿ ರಿಜಿಸ್ಟರ್ ಆಗಬೇಕಾಗುತ್ತೆ. ಮತ್ತೆ ನಿಮ್ಮ ಒಂದು ರಿಜಿಸ್ಟರ್ ವಿತ್ ಮೊಬೈಲ್ ನಂಬರ್ನಲ್ಲಿ ಆಧಾರ್ ಕಾರ್ಡ್ ನಂಬರ್ ಸಹ ಕೇಳುತ್ತೆ, ಅದನ್ನು ಕೂಡ ನೀವು ಎಂಟ್ರಿ ಮಾಡಿ ಕಂಟಿನ್ಯೂ ಕೊಡ್ತು ಅಂತಂದ್ರೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ನಿಮ್ಮ ಹೆಸರಿನೊಂದಿಗೆ ಯಾವೆಲ್ಲ ಮೊಬೈಲ್ ನಂಬರ್ಗಳು ರಿಜಿಸ್ಟ್ರೇಷನ್ ಆಗಿರುತ್ತೆ ಪ್ರತಿಯೊಂದು ಕೂಡ ಇರುತ್ತೆ. ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ನೀವು ಅದನ್ನ ಇನ್ಆಕ್ಟಿವೇಟ್ ಸಹ ಮಾಡ್ಕೋಬಹುದು. ಅವಾಗ ನೀವು ತುಂಬಾ ಸೇಫ್ ಆಗಿರ್ತೀರಿ. ಯಾಕೆಂತಂದ್ರೆ ಕೆಲವೊಂದು ನಿಮ್ಮ ಹೆಸರಲ್ಲಿರುವಂತಹ ಸಿಮ್ಗಳಲ್ಲಿ ಏನಾದ್ರು ಇಲ್ಲಿಗ ಆಕ್ಟಿವಿಟೀಸ್ಗಳು ಏನಾದ್ರು ನಡೆದ್ರೆ ನೀವು ನಾಳೆ ದಿನ ಕೋರ್ಟ್ ಅಥವಾ ಸ್ಟೇಷನ್ ಮೆಟ್ಲ್ ಹತ್ಬೇಕಾಗುತ್ತೆ. ಅದನ್ನ ಮುಂಚಿತವಾಗಿ ಈ ವಿಡಿಯೋ ನೋಡ್ಕೊಂಡು ಸೇಫ್ ಮಾಡ್ಕೊಳ್ಳಿ ಅಂತ ನಿಮ್ಗೆ ಸಜೆಷನ್ ಮಾಡ್ತಾ ಇದ್ದೀನಿ. ಓಕೆನಾ? ಬನ್ನಿ, ಈ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಬೇರೆಯವರ ಹೆಸರಲ್ಲಿ ಯೂಸ್ ಆಗ್ತಾ ಇರ್ಬೋದು, ಅಂದ್ರೆ ಅವ್ರ ಹೆಸರಲ್ಲಿ ಸಿಮ್ಗಳು ಆಕ್ಟಿವೇಶನ್ ಆಗಿದ್ರೆ ರನ್ನಿಂಗ್ ಆಗ್ತಾ ಇರುತ್ತೆ. ನೀವು ಕೂಡ ಈ ವಿಡಿಯೋನ ಸಜೆಸ್ಟ್ ಮಾಡ್ಬೋದು. ಓಕೆನಾ? ಬನ್ನಿ, ಹಾಗಾದ್ರೆ ಮುಂದಿನ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡ ತಕ್ಷಣ ನಿಮಗೆ ಈ ರೀತಿ ಒಂದು ಇಂಟರ್ಫೇಸಸ್ ಅನ್ನೋದು ಸಹ ಶೋ ಆಗುತ್ತೆ. ಇಲ್ಲಿ ಸೆಲೆಕ್ಟ್ ಆ್ಯಪ್ ಲ್ಯಾಂಗ್ವೇಜ್ ಅಂತ ಕೇಳುತ್ತೆ, ಇಲ್ಲಿ ಇಂಗ್ಲೀಷ್ನ ಸೆಲೆಕ್ಟ್ ಮಾಡಿಕೊಂಡು ಪ್ರೊಸೀಡ್ನ ಕೊಡಿ. ನೆಕ್ಸ್ಟ್ ಸ್ಟೆಪ್ ನಿಮಗೆ ಈ ರೀತಿ ಶೋ ಆಗುತ್ತೆ. ಇಲ್ಲಿ ಎಕ್ಸ್ಪ್ಲೋರ್ ಅಂತ ಏನಿದೆ ಇದನ್ನು ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಕೊಡಿ. ರಿಜಿಸ್ಟರ್ಡ್ ರಿಕ್ವೈರ್ಡ್ ಅಂತ ಬರುತ್ತೆ. ಇಲ್ಲಿ ಕೈಂಡ್ಲಿ ರಿಜಿಸ್ಟರ್ಡ್ ಟು ಯೂಸ್ ಸಿಟಿಸನ್ ಸೆಂಟ್ರಿಕ್ ಸರ್ವಿಸ್ ಆಫ್ ಸಂಚಾರಿ ಸತಿ ಅಂತ ಇರುತ್ತೆ. ಓಕೆನಾ? ಏನಾದರೂ ಡೌಟ್ಸ್ಗಳಿತ್ತು ಅಂತಂದರೆ ನೀವು ಈ ಆ್ಯಪ್ ಮುಖಾಂತರ ಕ್ಲಾರಿಫಿಕೇಷನ್ ನೀವು ಮಾಡ್ಕೋಬೋದು ಇದಕ್ಕೆ ಸಂಬಂಧಪಟ್ಟಂತೆ. ಓಕೆನಾ? ಇಲ್ಲಿ ಪ್ರೊಸೀಡ್ನ ಕೊಡಿ. ನೆಕ್ಸ್ಟ್ ನಿಮಗೆ ಫೋನ್ ಆ್ಯಂಡ್ SMS ಪರ್ಮಿಷನ್ ರಿಕ್ವೈರ್ಡ್ ಅಂತ ಕೇಳುತ್ತೆ. ಸೆಂಡ್ SMS ಪರ್ಮಿಷನ್ ಕೇಳುತ್ತೆ, ಇದಕ್ಕೆ ಪ್ರೊಸೀಡ್ನ ಕೊಡಿ. ಓಕೆನಾ? ಇಲ್ಲಿ ನೆಕ್ಸ್ಟ್ ಆಲೋ ಕೇಳುತ್ತೆ, ಪರ್ಮಿಷನ್ಗಳನ್ನ ಕೊಡ್ಕೊಳ್ತಾ ಬನ್ನಿ. ನಿಮ್ಮ ನೇಮ್ ಕೇಳುತ್ತೆ, ನನ್ನ ನೇಮನ್ನು ನಾನು ಇಲ್ಲಿ ಮೆನ್ಷನ್ ಮಾಡ್ಕೊಳ್ತೇನೆ. ನೀವು ನಿಮ್ಮ ಇಷ್ಟ ಬಂದು ನೀವು ಮಾಡ್ಕೋಬೋದು. ಓಕೆನಾ? ನಾನು ಇಲ್ಲಿ ನನ್ನ ನೇಮನ್ನ ಕೊಟ್ಟು ಹಾಕೊಳ್ತೀನಿ. ನಿಮ್ಮ ನೇಮನ್ನ ಕೊಟ್ಟು ನೀವು ಎಂಟ್ರಿ ಕೊಟ್ಟ ತಕ್ಷಣ ಕೆಲವೊಂದು ಸೆಕೆಂಡ್ ವೆಯ್ಟ್ ಮಾಡೋಕ್ಕಾಗುತ್ತೆ. ಮತ್ತು ನನ್ನ ಒಂದು ಮೊಬೈಲ್ ನಂಬರ್ ಶೋ ಆಗಿ ಇಲ್ಲಿ ರಿಜಿಸ್ಟರ್ ವಿತ್ ಅಂತ ಒಂದು ಸಕ್ಸಸ್ಫುಲ್ ಅಂತ ಒಂದು ಆಪ್ಷನ್ ಬರುತ್ತೆ. ಫ್ರೆಂಡ್ಸ್, ಇಲ್ಲಿ ನಿಮಗೆ 5 ಆಪ್ಷನ್ ಇರುತ್ತೆ. 5 ಆಪ್ಷನಲ್ಲಿ 3ನೇ ಆಪ್ಷನ್ ನಿಮಗೆ ನಿಮ್ಮ ಒಂದು ಹೆಸರಿನಲ್ಲಿ ಎಷ್ಟು ನಂಬರ್ಗಳು ಆ್ಯಕ್ಟಿವೇಟ್ ಇದೆ ಅನ್ನುವಂಥದ್ದು ನೀವು ತಿಳ್ಕೊಬೇಕು ಅಂತಂದರೆ ಇಲ್ಲಿ ಮೊಬೈಲ್ ನಂಬರ್ ರಿಜಿಸ್ಟರ್ಡ್ 10 ನಂಬರ್ಸ್ ಅಂತ ಇದೆ. ಇಷ್ಟು ನಂಬರ್ ಕೂಡ ನನ್ನ ಹೆಸರಲ್ಲಿ ಇರುವಂಥದ್ದು. ಪ್ರೆಸೆಂಟ್ ಇಲ್ಲಿ ರಿಜಿಸ್ಟ್ರೇಷನ್ ಆಗಿ ಕಂಟಿನ್ಯೂ ಆಗ್ತಿರುವಂಥದ್ದು ಇಷ್ಟು ನಂಬರ್ ಮಾತ್ರ. ಮಿಕ್ಕಿದೆಲ್ಲ ನೀವು ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡ್ಬೋದು. ಓಕೆನಾ ಗೈಸ್? ಇದು ನನ್ನ ನಂಬರ್ ಅಲ್ಲ. ನನ್ನ ನಂಬರ್ ಅಲ್ಲ ಅಂತಂದರೆ ಇಲ್ಲಿ ನೀವು ನಾಟ್ ಮೈ ನಂಬರ್ನ ಸೆಲೆಕ್ಟ್ ಮಾಡಿ ಓಕೆ ಕೊಡಬೇಕು. ಓಕೆನಾ? ಮತ್ತು ಈ ಕೆಲವು ಇನ್ನೊಂದು ನಂಬರ್ ಇದೆ, ಇದನ್ನು ಸೆಲೆಕ್ಟ್ ಮಾಡಿ ನಾಟ್ ಮೈ ನಂಬರ್ ಅಥವಾ ರಿಕ್ವೈರ್ಡ್ ಕೊಟ್ಬಿಟ್ಟು ಇಲ್ಲ ನಾಟ್ ರಿಕ್ವೈರ್ಡ್ ಅಂತ ಕೊಡಬೇಕು. ಇಲ್ಲಾಂದರೆ ಇದು ನನ್ನ ನಂಬರ್ ಅಲ್ಲ ಅಂದರೆ ನಾಟ್ ಮೈ ನಂಬರ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನೀವು ನಿಮ್ಮ ಪರ್ಟಿಕ್ಯುಲರ್ ನಿಮ್ಮ ಮೊಬೈಲ್ ನಂಬರ್ ಯಾವುದಲ್ಲ ಅದನ್ನು ಸೆಲೆಕ್ಟ್ ಮಾಡಿ ಓಕೆ ಕೊಡ್ತಾ ಬನ್ನಿ. ಓಕೆನಾ? ಮತ್ತು ಈ ನಂಬರ್ ಕೂಡ ನಂದೆ, ಈ ನಂಬರ್ ಕೂಡ ನಂದೆ. ನೆಕ್ಸ್ಟ್ ಬರೋ ನಂಬರ್ ನಂದಲ್ಲ. ಓಕೆ, ಇದು ನನ್ನ ನಂಬರ್ ಅಲ್ಲ, ಸೆಲೆಕ್ಟ್ ಮಾಡ್ಕೊಳ್ತೀನಿ. ಮತ್ತು ಇನ್ನೊಂದು ನಂಬರ್ ಇದು ಕೂಡ ನಂದಲ್ಲ, ಇದು ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ನಿಮ್ಮ ಈ ಲೀಸ್ಟಲ್ಲಿ ಯಾವುದು ನಂಬರ್ ಅಲ್ಲ ಎಲ್ಲನೂ ಕೂಡ ಸೆಲೆಕ್ಟ್ ಮಾಡ್ಕೊಳ್ತೀರಿ. ಇದಾದ ನಂತರ ನೀವು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಆರ್ ಯು ಶೋರ್ ಅಂತ ಕೇಳುತ್ತೆ. ಓಕೆನಾ? ನಿಮ್ಮೊಂದು ರಿಕ್ವೆಸ್ಟ್ ಹೋಗುತ್ತೆ. ಓಕೆನಾ? ಟೆಲಿಕಾಂ ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ. ಅದು ನೆಕ್ಸ್ಟ್ ನಿಮಗೆ ರಿಪೋರ್ಟ್ ಸಹ ಬರುತ್ತೆ ಟೆಕ್ಸ್ಟ್ ಮೆಸೇಜಲ್ಲಿ, ಅದನ್ನು ನೀವು ಕ್ಲಾರಿಫಿಕೇಷನ್ ತಗೋಬೋದು. ಓಕೆನಾ? ಸಬ್ಮಿಟ್ ಕೊಟ್ಟಾದಮೇಲೆ ಸಬ್ಮಿಟ್ ರಿಕ್ವೆಸ್ಟ್ ಆಗಿರುತ್ತೆ. ಓಕೆನಾ ಗೈಸ್? ಸಬ್ಮಿಟ್ ರಿಕ್ವೆಸ್ಟ್ ಆದಮೇಲೆ ನೆಕ್ಸ್ಟ್ ನಿಮಗೆ ಒಂದು SMS ಟೆಕ್ಸ್ಟ್ ಮೆಸೇಜಲ್ಲಿ ನಿಮಗೆ ರಿಪೋರ್ಟ್ ಸಹ ಬರುತ್ತೆ. ಆ ರಿಪೋರ್ಟು ಅದಾದಮೇಲೆ ಆ ರಿಕ್ವೆಸ್ಟ್ ಐಡಿನ ಇಲ್ಲಿ ಹಾಕಬೇಕಾಗುತ್ತೆ. ರಿಜಿಸ್ಟರ್ ಮೊಬೈಲ್ ನಂಬರ್ನ ಸೆಲೆಕ್ಟ್ ಮಾಡಿ ರಿಕ್ವೆಸ್ಟ್ ಐಡಿ ನಿಮ್ಮ SMS ಬಂದಿರುತ್ತೆ. ಆ ರಿಕ್ವೆಸ್ಟ್ ಐಡಿ SMS ಎಂಟರ್ ಮಾಡ್ತಿದ್ದಂಗೆ ಲಾಸ್ಟ್ 4 ಡಿಜಿಟ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಅದಾದ ನಂತರ ನೀವು ನಿಮಗೆ ಆ ಒಂದು ಟ್ರ್ಯಾಕ್ನ ಕೊಟ್ಟರೆ ಇಲ್ಲಿ ನೀವು ಕೊಟ್ಟಂತಹ ರಿಪೋರ್ಟ್ ಏನಾಯಿತು ನಿಮ್ಮದೇ ಅಲ್ಲವಂತ ಟೆಲಿಕಾಂ ಡಿಪಾರ್ಟ್ಮೆಂಟಿಂದ ಒಂದು ರಿಪೋರ್ಟ್ ಬರುತ್ತೆ. ಅಲ್ಲಿ ನೀವು ತಿಳ್ಕೊಬೋದು ಇದು ಆ್ಯಕ್ಟಿವೇಟ್ ಇದೆಯಾ ಇಲ್ವಾ, ಮತ್ತು ನೀವು ಕೊಟ್ಟಂತಹ ನಾಟ್ ಮೈ ನಂಬರ್ ಏನು ನೀವು ರಿಪೋರ್ಟ್ ಕೊಟ್ಟಿರ್ತೀರಾ ಅದಕ್ಕೆ ರಿಯಾಕ್ಷನು ಆ ನಂಬರ್ ಬ್ಲಾಕ್ ಮಾಡ್ತಾರೆ. ಆವಾಗ ನೀವು ಸೇಫ್ ಆಗಿರ್ಬೋದು ಅಂತ ಈ ಒಂದು ಅಪ್ಲಿಕೇಶನ್ ಮುಖಾಂತರ ತಿಳ್ಕೊಬೋದು. ಓಕೆನಾ ಫ್ರೆಂಡ್ಸ್? ವಿಡಿಯೋ ಮಾಹಿತಿ ಇಷ್ಟ ಆಗಿತ್ತು ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಲವ್ ಯು ಆಲ್, ಟೇಕ್ ಕೇರ್, ಬೈ ಫ್ರೆಂಡ್ಸ್.